ಹಾಯ್ ಮಿಥುನ ರಾಶಿಯವರೇ, ನಿಮಗೆ ಲಾಟ್ರಿ ಹೊಡಿತಾ ಇದೆ. ಸತ್ಯ ಕೇಳಿದ್ರೆ ನೀವು ತಂಗಾಗ್ತೀರಾ. ಮಿಥುನ ರಾಶಿಯವರೇ, ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ. ಹೌದು ಫ್ರೆಂಡ್ಸ್, ನೀವು ಬಂಪರ್ ಲಾಟ್ರಿಯನ್ನು ಹೊಡಿತಾ ಇದ್ದೀರಾ. ಒಂದು ನಿಮಿಷ ಇಲ್ಲಿ ಸ್ಟಾಪ್ ಮಾಡಿ, ಯಾಕೆಂದರೆ ನಾನು ಈಗ ಹೇಳೋ ಮಾತು ನಿಮ್ಮ ಇಡೀ ಜೀವನದ ದಾರಿಯನ್ನೇ ಬದಲಾಯಿಸ್ಬೋದು. ನೀವು ಈ ವಿಡಿಯೋವನ್ನು ಮಧ್ಯದಲ್ಲೇ ಬಿಟ್ಟರೆ ನಿಮ್ಮ ಜೀವನದ ಅತ್ಯಂತ ದೊಡ್ಡ ಸಂಕೇತವನ್ನು ನೀವು ಮಿಸ್ ಮಾಡ್ಕೊತೀರ. ಇವತ್ತು ಸಾಮಾನ್ಯ ದಿನ ಅಲ್ಲ, ನಿಮ್ಮ ಅದೃಷ್ಟ ನಿಮ್ಮ ಬಾಗಿಲನ್ನೇ ಗಟ್ಟಿಯಾಗಿ ತಡ್ತಾ ಇದೆ. ಆಕಾಶದಲ್ಲಿ ಏನು ನಡೀತಾ ಇದೆ ಮತ್ತು ಈ ವಿಡಿಯೋ ಮುಗಿಯೋ ಹೊತ್ತಿಗೆ ನಿಮ್ಮ ಬದುಕಲ್ಲಿ ಬರಲಿರುವ ದೊಡ್ಡ ಬದಲಾವಣೆ ಏನು ಅಂತ ನೀವು ತಿಳ್ಕೊಳ್ತೀರ. ಶುರುವಲ್ಲೇ ನಾನು ನಿಮಗೆ ಒಂದು ವಿಷಯ ಸ್ಪಷ್ಟವಾಗಿ ಕ್ಲಿಯರ್ ಮಾಡ್ತೀನಿ. ಈ ಸಮಯದಲ್ಲಿ ಆಗುತ್ತಿರುವ ಗ್ರಹಗಳ ಸಂಯೋಗ ಎಷ್ಟು ವರ್ಷಗಳಿಗೊಂದ್ಸಲ ಆಗುತ್ತೆ ಮತ್ತು ಇದನ್ನು ನೀವು ಲೈಟಾಗಿ ತೆಗೆದುಕೊಂಡ್ರೆ ಆಮೇಲೆ ತುಂಬ ವಿಷಾದವನ್ನು ಪಡ್ತೀರ. ಹಾಗಾಗಿ ನೀವು ಈಗ ಗಮನ ಇಟ್ಟು ಕೇಳಿದರೆ ಭವಿಷ್ಯ ನಿಮ್ಮ ಪರವಾಗಿ ಬದಲಾಗಬಹುದು. ನಿಜವಾಗ್ಲೂ ಹೇಳಬೇಕು ಅಂದರೆ ನೀವು ಈಗಾಗಲೇ ಜಾಕ್ಪಾಟನ್ನು ಹೊಡೆದಿದ್ದೀರಿ. ನಿಮಗೆ ಇನ್ನೂ ಅದರ ಅರಿವಾಗಿಲ್ಲ ಅಷ್ಟೇ. ಇದೀಗ ನಿಮ್ಮ ಜಾತಕರ ಗ್ರಹಗಳ ಚಲನೆಯನ್ನು ನೋಡಿದರೆ ಇದು ಸಾಮಾನ್ಯ ಬದಲಾವಣೆಯನ್ನು ತೋರಿಸ್ತಾ ಇಲ್ಲ. ಬದಲಾಗಿ ದೊಡ್ಡ ಮಟ್ಟದ ಆರ್ಥಿಕ ಲಾಭ, ಅನಿರೀಕ್ಷಿತ ಹಣದ ಹರಿವನ್ನು ಸೂಚನೆ ತೋರಿಸ್ತಾ ಇದೆ. ನೀವು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಜೈ ಶ್ರೀ ಚಾಮುಂಡೇಶ್ವರಿ ಅಮ್ಮ ಅಂತ ಕಮೆಂಟ್ ಮಾಡಿ. ಈಗ ಗುಪ್ತ ನವರಾತ್ರಿ ನಡೀತಾ ಇದೆ. ವಾರಾಹಿ ತಾಯಿಯನ್ನು ನೆನೆಸಿ. ಯಾಕೆಂದರೆ ನಿಮ್ಮ ಹಣದಲ್ಲಿ ಮಾತ್ರವಲ್ಲದೆ ನಿಮ್ಮ ಸಂಬಂಧಗಳು, ನಿಮ್ಮ ಕುಟುಂಬ ಮತ್ತು ನಿಮ್ಮ ಮನಸ್ಸಿನ ಶಾಂತಿಯಲ್ಲೂ ಕೂಡ ಆ ತಾಯಿಯ ಪರಿವರ್ತನೆಯನ್ನು ತರ್ತಾ ಇದ್ದಾರೆ. ನಾನು ಈಗಲೇ ಪೂರ್ತಿ ಕಥೆಯನ್ನು ಹೇಳೋದಿಲ್ಲ, ಯಾಕೆಂದರೆ ಮೊದಲು ಈ ಬದಲಾವಣೆ ಹೇಗೆ ಶುರುವಾಯಿತು ಮತ್ತು ಅದರಿಂದ ಏನಿದೆ ಎಂಬುದನ್ನು ನೀವು ಅರ್ಥ ಮಾಡ್ಕೋಬೇಕು. ನೀವು ಇಲ್ಲಿಯವರೆಗೂ ನೋಡ್ತಾ ಇದ್ದರೆ ಅಂದರೆ ದೇವರು ನಿಮ್ಮನ್ನು ಈ ಸಂಕೇತ ಕಂಪ್ಲೀಟ್ ಆಗೋವರೆಗೂ ಕರೆತಂದಿದ್ದಾನೆ ಅಂತಲೇ ಅರ್ಥ. ಮತ್ತು ಅದು ಸುಮ್ಮನೆ ಕಾಕತಾಳೀಯವಲ್ಲ. ಹಾಗಾಗಿ ದಯವಿಟ್ಟು ಈಗ ಕಮೆಂಟ್ ಬಾಕ್ಸಲ್ಲಿ ಜೈ ಮಾತಾ ಲಕ್ಷ್ಮಿ ಅಂತ ಬರೆಯೋದನ್ನು ಮರಿಬೇಡಿ. ಯಾಕೆಂದರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಈಗ ನಿಮ್ಮ ಹತ್ತಿರದಲ್ಲೇ ಇದೆ. ಮತ್ತು ಈ ಪದಗಳನ್ನು ಬರೆದವರು ಶೀಘ್ರದಲ್ಲೇ ಯಾರು ಲಕ್ಷ್ಮೀ ಮಾತಾ ಅಂತ ಬರೀತಾರೆ, ಶ್ರೀ ವಾರಾಹಿ ಮಾತಾ ಅಂತ ಬರೀತಾರೆ, ಅವರಿಗೆ ಶೀಘ್ರದಲ್ಲೇ ತಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ನೋಡ್ತಾರೆ. ಇದು ವಾರಾಹಿ ಅಮ್ಮನ ನವರಾತ್ರಿ. ಈಗ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಮಾತನಾಡೋಣ. ಯಾಕೆಂದರೆ ನಿಜವಾದ ಆಟ ಶುರುವಾಗೋದೇ ಇಲ್ಲಿಂದ. ಬಹಳ ದಿನಗಳಿಂದ ನಿಮಗೆ ನೆಮ್ಮದಿ ಇಲ್ಲದಂತಾಗಿದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಫಲವೇ ಸಿಗ್ತಾ ಇಲ್ಲ. ನೀವು ಕೊಟ್ಟಿದ್ದು ನಿಮಗೆ ವಾಪಸ್ ಬರ್ತಾ ಇಲ್ಲ ಎಂಬ ಭಾವನೆ ಬಂದಿತ್ತು. ಆದರೆ ಆ ಕಷ್ಟದ ಕಿಟಕಿ ಈಗ ಮುಚ್ಚುವ ಹಂತದಲ್ಲಿದೆ. ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಶೀಘ್ರದಲ್ಲೇ ಒಂದು ಅವಕಾಶ ಅನ್ನೋದು ಬರ್ತಾ ಇದೆ. ಅದು ಮೊದಲಿಗೆ ತುಂಬ ಸ್ಮಾಲ್ ಆಗಿ ಕಾಣಿಸ್ಬೋದು, ಆದರೆ ಈ ಸಣ್ಣ ಅವಕಾಶ ಮುಂದೆ ನಿಮ್ಮ ಇಡೀ ಭವಿಷ್ಯದ ಚಿತ್ರಣವನ್ನೇ ಬದಲಾಯಿಸುತ್ತೆ. ಈ ಅವಕಾಶ ತುಂಬ ಇದಕ್ಕಿದ್ದಂತೆ ಬರುತ್ತೆ ಅಂತ ಅನ್ನೋದನ್ನು ನೀವು ನೆನಪಲ್ಲಿಟ್ಕೊಂಬಿಡಿ ಮತ್ತು ನೀವು ಅದನ್ನು ಗುರುಸೋದು ಬಹಳ ಮುಖ್ಯವಾಗಿರುತ್ತೆ. ಯಾಕೆಂದರೆ ನಾವು ಕೆಲವೊಮ್ಮೆ ದೊಡ್ಡ ಅವಕಾಶಗಳನ್ನು ಸಣ್ಣದು ಅಂತ ಭಾವಿಸಿ ಕಡೆಗಣಿಸ್ತೇವೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಕೂಡ ಇದೆ ಮತ್ತು ಅದನ್ನು ಗಮನವಿಟ್ಟು ಕೇಳಿ. ಈ ಸಮಯದಲ್ಲಿ ನಿಮ್ಮ ಸುತ್ತ ಯಾರೋ ಒಬ್ಬರು ಇರ್ಬೋದು. ಅವರು ಹೊರಗೆ ನಿಮ್ಮನ್ನು ಬೆಂಬಲಿಸುವಂತೆ ನಟಿಸ್ತಾರೆ, ಆದರೆ ಒಳಗೊಳಗೆ ನಿಮ್ಮ ಪ್ರಗತಿಯ ಬಗ್ಗೆ ಹೊಟ್ಟೆ ಕಿಚ್ಚನ್ನು ಪಡ್ತಾರೆ. ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಆಲೋಚನೆಗಳನ್ನು ವಿಶೇಷವಾಗಿ ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಬಹಿರಂಗವಾಗಿ ಹೇಳಿಕೊಳ್ಳೋದಕ್ಕೆ ಹೋಗಬೇಡಿ. ತಾಳ್ಮೆಯಿಂದ ಇರಿ, ಯಾಕೆಂದರೆ ಸತ್ಯವು ಬೇಗನೆ ಹೊರಗೆ ಬರುತ್ತೆ. ನೀವು ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಜೈ ಶ್ರೀ ವಾರಾಹಿ ಮಾತಾ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈಗ ಗುಪ್ತ ನವರಾತ್ರಿ ನಡೀತಾ ಇದೆ, ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ. ಈಗ ಹಣದ ಬಗ್ಗೆ ಮಾತನಾಡೋಣ ಮತ್ತು ಇಲ್ಲಿ ಕತೆ ಇನ್ನಷ್ಟು ರೋಮಾಂಚನಕಾರಿಯಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಒಂದು ಹಣಕಾಸಿನ ಮಹಾಯೋಗ ಅನ್ನೋದು ರೂಪುಗೊಳ್ತಾ ಇದೆ. ಇದು ಸಾಮಾನ್ಯವಾಗಿ ಅಪರೂಪವಾಗಿ ಬರುತ್ತೆ. ಈ ಹಣ ನಿಮ್ಮ ಹಿಂದಿನ ಪರಿಶ್ರಮದ ಫಲ ಆಗಿರ್ಬೋದು ಅಥವಾ ನೀವು ಎಂದೂ ನಿರೀಕ್ಷಿಸದ ಕಡೆಯಿಂದ ಬರ್ಬೋದು. ಕೆಲವರಿಗೆ ಇದು ಬಹಳ ದಿನಗಳಿಂದ ಬಾಕಿ ಉಳಿದ ಕೆಲಸ ಪೂರ್ಣ ಆಗೋದ್ರಿಂದ ಬರಬಹುದು, ಆದರೆ ಇನ್ನೂ ಕೆಲವರಿಗೆ ಇದು ಹೊಸ ದಾರಿಯಿಂದ ಬರಬಹುದು. ಆದರೆ ಈ ಹಣದ ಯೋಗದ ನಿಜವಾದ ಗುಟ್ಟು ಸಂಜೆ ಸಮಯಕ್ಕೆ ಸಂಬಂಧಿಸಿದೆ ಮತ್ತು ನೀವು ಇದನ್ನು ತುಂಬ ಎಚ್ಚರಿಕೆಯಿಂದ ಹುಷಾರಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ ನಾನು ನಿಮಗೆ ಹೇಳ್ತೀನಿ.
ಮುಂಬರುವ ದಿನಗಳಲ್ಲಿ ಒಂದು ಸಂಜೆ ಸಾಯಂಕಾಲ ಟೈಮಲ್ಲಿ ನಿಮಗೆ ಸೂರ್ಯಾಸ್ತದ ದಿನಗಳಲ್ಲಿ ಒಂದು ಸಂಜೆ ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ಸಂಭಾಷಣೆ ಅಥವಾ ಒಂದು ಸುದ್ದಿ ಅನ್ನೋದು ಬರುತ್ತೆ. ಅದು ಮೊದಲಿಗೆ ತುಂಬ ನಾರ್ಮಲ್ ಅಂತ ಅನ್ನಿಸ್ಬೋದು. ಈ ತಿರುವು ನಿಮಗೆ ಟರ್ನಿಂಗ್ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಅದನ್ನು ಲೈಟಾಗಿ ತೆಗೆದುಕೊಳ್ಬಾರ್ದು ಅಂತ ನಾನು ನಿಮಗೆ ಹೇಳ್ತೀನಿ. ಆ ಸಂಜೆ ನಿಮ್ಮ ದಾರಿಯಲ್ಲಿ ಏನೇ ಬಂದರೂ ಕೂಡ ಅದನ್ನು ಎಚ್ಚರಿಕೆಯಿಂದ ಪಾಲಿಸಿ. ಯಾಕೆಂದರೆ ಅದೇ ನಿಮ್ಮ ಹಣೆ ಬರಹ ಹೊಸ ದಿಕ್ಕಿಗೆ ತಿರುಗುವ ಕ್ಷಣ ಆಗಿರುತ್ತೆ. ನೀವು ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಜೈ ಶ್ರೀ ವಾರಾಹಿ ಅಮ್ಮ ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಯಾಕೆಂದರೆ ಕತೆ ಇಲ್ಲಿಗೆ ಮುಗಿತೆ ಅಂತ ನಿಮಗೆ ಅನಿಸ್ಬೋದು, ಆದರೆ ಈಗ ಸ್ಟಾರ್ಟ್ ಆಗ್ತಾಯಿದೆ. ನಾನು ಇಲ್ಲಿವರೆಗೂ ನಿಮಗೆ ಜಸ್ಟ್ ಮೇಲಿನ ಪದರಗಳನ್ನು ಕೂಡ ತೋರಿಸ್ತಾ ಬಂದಿದ್ದೀನಿ. ಒಳಗೆ ಇನ್ನೊಂದು ದೊಡ್ಡ ರಹಸ್ಯ ಅನ್ನೋದು ಅಡಗಿದೆ, ನಿಮ್ಮ ಸಂಬಂಧಕ್ಕೆ ಸಂಬಂಧಿಸಿದ್ದು. ಮತ್ತು ನಾನು ನಿಮಗೆ ಹೇಳಿದಾಗ ನೀವು ನಿಜವಾಗ್ಲೂ ನಿಮಗೆ ವಂಡರ್ ಆಗುತ್ತೆ, ಆಶ್ಚರ್ಯ ಆಗುತ್ತೆ, ನಂಬೋದಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಪ್ರೀತಿ ಮತ್ತು ಸಂಬಂಧಗಳ ಬಗ್ಗೆ ಗಮನ ಕೊಡೋಣ. ಯಾಕೆಂದರೆ ಇಲ್ಲಿ ನೀವು ನಿರೀಕ್ಷಿಸಿದ ಒಂದು ಘಟನೆ ಅನ್ನೋದು ನಡೆಯುತ್ತೆ. ಈಗ ಸಂಬಂಧದಲ್ಲಿ ಇರೋರಿಗೆ ಇಲ್ಲಿ ಸ್ವಲ್ಪ ಪರೀಕ್ಷೆಯ ಸಮಯ ಅನ್ನೋದು. ಆದರೆ ಈ ಪರೀಕ್ಷೆ ನಿಮ್ಮ ಸಂಬಂಧವನ್ನು ಮುರಿಯೋದಕ್ಕೆ ಅಲ್ಲ, ಸ್ಟ್ರಾಂಗ್ ಮಾಡೋದಕ್ಕೆ, ಇನ್ನಷ್ಟು ಗಟ್ಟಿ ಮಾಡೋದಕ್ಕೆ ಬಂದಿದೆ. ಸಣ್ಣ ವಿಷಯಗಳಿಗೆ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗು ಮತ್ತು ನಿಮ್ಮ ಮನಸ್ಸಲ್ಲಿ ಅಂತರದ ಒಂದು ಭಾವನೆ ಅನ್ನೋದು ಬರ್ಬೋದು. ಆದರೆ ಈ ಸಮಯದಲ್ಲಿ ತಾಳ್ಮೆಯಿಂದ ಇರೋದು ತುಂಬಾ ಮುಖ್ಯ. ಈ ಸಮಯದಲ್ಲಿ ಆತುರದಲ್ಲಿ ಏನಾದರೂ ನಿರ್ಧಾರ ತೆಗೆದುಕೊಂಡ್ರೆ ಆಮೇಲೆ ವಿಷಾದ ಪಡ್ತೀರ. ಆದರೆ ಈ ಹಂತವನ್ನು ಸ್ವಲ್ಪ ಸ್ಟಾಪ್ ಮಾಡಿ ಬುದ್ಧಿವಂತಿಕೆಯಿಂದ ದಾಟುವವರ ಸಂಬಂಧಗಳು ಮೊದಲಿಗಿಂತಲೂ ಕೂಡ ಹೆಚ್ಚು ಆಳವಾಗಿರೋದನ್ನು ನೋಡ್ತಾರೆ. ಮತ್ತು ಈಗ ಒಂಟಿಯಾಗಿರುವವರಿಗೆ ಈ ಸಮಯ ತುಂಬ ವಿಶೇಷವಾಗಿರುತ್ತೆ. ಯಾಕೆಂದರೆ ಒಂದು ಹೊಸ ಪರಿಚಯ ಆಗುತ್ತೆ ಮತ್ತು ಈ ಪರಿಚಯ ನೀವು ಎಂದೂ ಕೂಡ ಊಹಿಸದ ಸ್ಥಳದಿಂದ ಬರ್ಬೋದು. ಇದು ಒಂದು ಸರಳ ಭೇಟಿಯಿಂದ ಪ್ರಾರಂಭ ಆಗ್ಬೋದು, ಆದರೆ ಅದು ತುಂಬ ವಿಶೇಷವಾಗಿ ಬದಲಾಗ್ಬೋದು. ಒಂದು ವಿಷಯ ನೀವು ನೆನ್ಪಿಟ್ಕೊಂಡು, ಯಾರಾದರೂ ಮೊದಲಿಗೆ ತುಂಬ ಸ್ವೀಟಾಗಿ ಮಾತನಾಡಿದರೆ ಮುಂದೆ ಹೋಗುವ ಮೊದಲು ಅವರ ಉದ್ದೇಶವನ್ನು ನೀವು ಎಚ್ಚರಿಕೆಯಿಂದ ಅಳತೆ ಮಾಡಿ ನೋಡಿ. ನಾನು ಮೊದಲು ಹೇಳಿದ ಹಾಗೆ ಆ ಗುಪ್ತ ಸಂಕೇತ ಯಾವುದು ಅಂತ ನೀವು ಯೋಚನೆ ಮಾಡ್ತಿದ್ದೀರಾ? ಹಾಗಾದರೆ ಕೇಳಿ, ಈ ಸಂಕೇತ ನಿಮ್ಮ ಕನಸುಗಳಿಗೆ ಸಂಬಂಧಪಟ್ಟಿದ್ದು. ಮುಂಬರುವ ದಿನಗಳಲ್ಲಿ ನೀವು ನಿಮ್ಮ ಕನಸಲ್ಲಿ ಏನಾದರೂ ನೀವು ನೀರು ನೋಡಿದ್ರಿ, ಹಳೆಯ ಬಾವಿ ನೋಡಿದ್ರಿ, ಹಳೆ ಮನೆ ನೋಡಿದ್ರಿ, ಅಥವಾ ಭಾಳ ಹಿಂದೆನೇ ದೂರವಾದ ನಿಮ್ಮವರನ್ನು ನೀವು ಕನಸಲ್ಲಿ ಕಾಣ್ಬೋದು. ಅಂಥ ಕನಸು ಕೇವಲ ಕನಸಾಗಿ ಉಳಿಯೋದಿಲ್ಲ, ಬದಲಾಗಿ ಒಂದು ಎಚ್ಚರಿಕೆ ಮತ್ತು ಆಶೀರ್ವಾದ ಎರಡೂ ಕೂಡ ನೀಡುತ್ತೆ. ನಿಮ್ಮ ಒಳಗಿನ ಧ್ವನಿಯನ್ನು ನೀವು ನಿರ್ಲಕ್ಷ್ಯ ಮಾಡಬಾರ್ದು ಎಂಬ ಎಚ್ಚರಿಕೆ ಮತ್ತು ನಿಮ್ಮ ಪೂರ್ವಜರ ಆಶೀರ್ವಾದಗಳು ಇನ್ನೂ ನಿಮ್ಮೊಂದಿಗೆ ಇವೆ ಎಂಬ ಆಶೀರ್ವಾದ ಇದಾಗಿರುತ್ತೆ. ನೀವು ಇಲ್ಲಿವರೆಗೂ ಕೂಡ ಈ ವಿಡಿಯೋ ಜೊತೆ ಇದ್ದೀರಿ ಅಂದರೆ ಎಷ್ಟು ಜನ ನೀವು ವಿಡಿಯೋ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಅದರಲ್ಲಿ ಎಷ್ಟು ಜನ ಸ್ಕಿಪ್